ಸಾಕಷ್ಟು ಜನ ವೇಟನ್ನ ಮಾಡ್ತಾ ಇದ್ರಿ. ಇವತ್ತ ಮೊರಾರ್ಜಿ ದೇಸಾಯಿ ಇದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಏನು ಮಾಡಿದಾನಪ್ಪ ಅಂದಾಗ ಬಿಟ್ಟಿದ್ದಾನೆ. ಹಾಗಾದ್ರೆ ಅದನ್ನು ಕೆ ಇ ವೆಬ್ಸೈಟ್ ಒಳಗಡೆ ಯಾವ ಥರ ನೋಡ್ಕೋಬಹುದು ಅಂತೇಳಿ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಕೆ ಇ ವೆಬ್ಸೈಟ್ ಅಂತೇಳಿ ಇಲ್ಲಿ ಸರ್ಚ್ ಮಾಡಿದಾಗ ಇಲ್ಲಿ 3 ಡಾಟ್ ಇದೆ ನೋಡ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಪ್ರವೇಶ ಅಂತಿದೆ ನೋಡ್ರಿ, ಈ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿದಾಗ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತಿದೆ ನೋಡ್ರಿ. ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವತ್ತ 16/5/2026 ಏನು ಮಾಡಿದಾರಪ್ಪ ಅಂದಾಗ 2026-27ನೇ ಸಾಲಿನ ತಾತ್ಕಾಲಿಕ ಕ್ರೈಸ್ ಹಂಚಿಕೆ ಪಟ್ಟಿಯನ್ನು ಏನು ಮಾಡಿದಾರಪ್ಪ ಅಂದಾಗ ಬಿಡುಗಡೆ ಮಾಡಿದ್ದಾನೆ ಎಂಟೈರ್ ಕರ್ನಾಟಕದ್ದು. ಅದ್ರ ಒಳಗಡೆ ನಾವು ಇದನ್ನು ಏನು ಮಾಡೋಕಪ್ಪ ಅಂದಾಗ ಕ್ಲಿಕ್ ಮಾಡಿದ ತಕ್ಷಣ ಇದು ಏನಾಗ್ತದಪ್ಪ ಅಂದಾಗ ಓವರಾಲ್ ಆಗಿ ತಮ್ಮ ಎಲ್ಲ ಡಿಸ್ಟಿಕ್ದು ಏನು ಮಾಡ್ತಾ ಇದ್ದಾನಪ್ಪ ಅಂತಂದಾಗ ಇಲ್ಲಿ ಲಿಸ್ಟ್ನ ಬಿಟ್ಟಿದ್ದಾನೆ. ಇದನ್ನ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣವೇ ನೀವು ಏನು ಮಾಡ್ಬೋದಪ್ಪ ಅಂದಾಗ ಒಟ್ಟು ನಿಮ್ಗೆ ಹೆಸರು ಹುಡುಕಾಡೋದು ಆಗಲಿಲ್ಲಪ್ಪ ಅಂತಂದಾಗ ನೀವೇನು ಮಾಡಬೇಕು, ನಿಮ್ಮದು ಸರ್ಚ್ ಬಾಕ್ಸ್ನಲ್ಲಿ ಯಾವ ಥರಪ್ಪ ಅಂತಂದಾಗ ಇದನ್ನು ನಾನು ಇಲ್ಲಿ ಡೌನ್ಲೋಡ್ ಅಂತಿದೆ ನೋಡಿರಿ, ಈ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಈಗ ಆಲ್ರೆಡಿ ನಾವು ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಓಪನ್ ಅಂತ ಬಂದಾಗ ನಿಮ್ಮದು PDF ಇದ್ರ ಒಳಗಡೆ ಒಂದು ಸತ ಓಪನ್ ಮಾಡಿಕೊಡ್ರಿ. ನಿಮ್ಗೆ ಯಾವ ವಿದ್ಯಾರ್ಥಿಗಳ ಹೆಸರು ಬೇಕು ಇಲ್ಲಿ ಸರ್ಚ್ ಮಾಡಿರಿ, ಅಥವಾ ನಿಮ್ಮ STS ನಂಬರ್ ಇತ್ತಪ್ಪ ಅಂತಂದಾಗ ಸರ್ಚ್ ಮಾಡಿರಿ. ನಮಗೆ ಬೇಕಾದಂಥ ಒಂದು ವಿದ್ಯಾರ್ಥಿದು ಏನು ಮಾಡಿದೆವಪ್ಪ ಅಂತಂದಾಗ ನಾವು ಸರ್ಚ್ ಮಾಡಿದ್ದೀವಿ. ಆ ಮಗು ಆಯ್ಕೆ ಆಗಿತ್ತಪ್ಪ ಅಂತಂದಾಗ ನಿಮ್ಗೆ ಅಲ್ಲಿ ತೋರಿಸುತ್ತೆ. ಆಯ್ಕೆ ಆಗಿತ್ತಪ್ಪ ಅಂತಂದಾಗ ಅಲ್ಲಿ ಹೆಸರು ಏನಾಗ್ತದಪ್ಪ ಅಂತಂದಾಗ ಬರುತ್ತೆ. ಅಲ್ಲಿ ತನಕ ತಾವೇನು ಮಾಡೋಕಪ್ಪ ಅಂದಾಗ ಸ್ವಲ್ಪ ವೇಟ್ನ ಮಾಡಬೇಕು. ಒಮ್ಮೆ ಇದು ಪೇಜಸ್ಸು ಏನಿದಪ್ಪ ಅಂತಂದಾಗ ಜಾಸ್ತಿ ಇದಾವಲ್ಲ, ಸ್ವಲ್ಪ ಲೋಡ್ ಆಗ್ತಿರ್ತದೆ. ಈ ಮಗು ಆಯ್ಕೆ ಆಗಿತ್ತಪ್ಪ ಅಂತಂದಾಗ ನೋಡ್ಕೊಡ್ರಿ. ಇಲ್ಲಿಕಪ್ಪ ಅಂತಂದಾಗ ನಿಮ್ಮದು ಏನಾದರೂ STS ನಂಬರ್ ಇತ್ತಪ್ಪ ಅಂತಂದಾಗ ಆ STS ನಂಬರ್ನ ಹಾಕಿರಿ. ಈಸಿಯಾಗಿ ಏನಾಗ್ತದಪ್ಪ ಅಂತಂದಾಗ ನಿಮ್ಗೆ ನೇರವಾಗಿಯೇ ಏನಾಗ್ತದಪ್ಪ ಅಂತಂದಾಗ ತೋರಿಸ್ತದೆ ಅದು ಹೋಗಿ. ಓಕೆ, ಇದು ಬಸವನ ಬಾಗೇವಾಡಿದು ಲಿಸ್ಟ್ ಒಳಗಡೆ ಈ ವಿದ್ಯಾರ್ಥಿದು ಏನಾಗಿದೆಯಪ್ಪ ಅಂತಾಗ ಆಗಿದೆ. ನಾನು ಅದನ್ನು ಸ್ಕ್ರೀನ್ಶಾಟ್ನ ತಗೊಂಡು ನಿಮ್ಗೆ ಇಲ್ಲಿ ಹಾಕ್ತೀನಿ ನೋಡ್ರಿ. ಸರ್ಚ್ ಮಾಡಿದ ತಕ್ಷಣವೇ ಈ ಥರ ಇಲ್ಲಿ ನೋಡ್ರಿ, ನಾವು ವಿನಯಗಲ್ಲೆ ರೋಹನ್ ರವಿ ಲಮಾನಿ ಅಂತೇಳಿ ಸರ್ಚ್ ಮಾಡಿದ್ದೀವಿ. ಇಲ್ಲಿ ಲಿಸ್ಟ್ನಲ್ಲಿ ಏನಾಗಿದೆಯಪ್ಪ ಅಂದಾಗ ಬಂದಿದೆ ವಿಜಯಪುರ ಡಿಸ್ಟಿಕ್ಕು ಬಸವನ ಬಾಗೇವಾಡಿ ಯಾವ ಸ್ಕೂಲಿಗೆ ಆಯ್ಕೆ ಆಗಿದೆ ಅಂತ ಬಂದಾಗ ಇಲ್ಲಿ MDRS ಟಕ್ಕಳಕಿ ಇನ್ಸ್ಟಿಟ್ಯೂಷನ್ಗೆ ಏನಾಗಿದೆಯಪ್ಪ ಅಂತಂದಾಗ ಈ ಮಗು ಏನಾಗಿದೆಯಪ್ಪ ಅಂದಾಗ ಆಯ್ಕೆ ಆಗಿದೆ. ಈ ಥರ ವಿಜಯಪುರ ಡಿಸ್ಟಿಕ್ ಒಳಗಡೆ ಬಸವನ ಬಾಗೇವಾಡಿ ಒಳಗಡೆ ಈ ಟಕ್ಕಳಕಿ ಬರ್ತದೆ. ಇಲ್ಲಿ ಎಲ್ಲವೂ ವಿದ್ಯಾರ್ಥಿಗಳು ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅಂತೇಳಿ ಎಲ್ಲವೂ ಏನಾಗಿದೆಪ್ಪ ಅಂದಾಗ ಇಲ್ಲಿ ಲಿಸ್ಟ್ ಬಂದಿದ್ದಾವೆ. ಈ ಲಿಸ್ಟ್ನ ಪ್ರಕಾರ ತಾವು ಏನು ಮಾಡಬೇಕಪ್ಪ ಅಂತಂದಾಗ ನೆಕ್ಸ್ಟ್ ನಿಮ್ಮ ಅಡ್ಮಿಷನ್ಸ್ಗಳಿಗೆ ಏನು ಮಾಡಬೇಕಪ್ಪ ಅಂತಂದಾಗ ಆ ಸ್ಕೂಲ್ಗಳಿಗೆ ಹೋಗಿ ವಿಸಿಟ್ ಮಾಡಿ ತಮ್ಮ ಅಡ್ಮಿಷನ್ಸ್ಗಳನ್ನ ಕನ್ಫರ್ಮ್ ಮಾಡ್ಕೋಬೇಕು. ಏನೇನು ಬೇಕು ಏನೇನಿಲ್ಲ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತಾನೆ. ಎಲ್ಲರೂ ನೀವು ಆಯ್ಕೆ ಆಗಿದ್ರಪ್ಪ ಅಂದಾಗ ಸರ್ ನಾನು ಆಯ್ಕೆ ಆಗಿದ್ದೀನಿ ಅಂತೇಳಿ ನಿಮ್ಮ ಮಾರ್ಕ್ಸ್ಗಳನ್ನು ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ರಿಪ್ಲೈಗಳನ್ನು ಮಾಡ್ತೀನಿ. ಯಾರಾದರೂ ಆಯ್ಕೆ ಆಗಿಲ್ಲಪ್ಪ ಅಂದಾಗ ಸೆಕೆಂಡ್ ಲಿಸ್ಟು ಬರ್ತದೆ, ವೇಟ್ ಮಾಡಿರಿ. ಅಲ್ಲಿ ಕೂಡ ನಮ್ಮ ಹೆಸರುಗಳನ್ನು ಕೂಡ ಬರ್ಬೋದು. ಮತ್ತೇನಾದರೂ ನಿಮ್ಗೆ ಡೌಟ್ ಇದ್ದು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಧನ್ಯವಾದಗಳು ರೀ.